ಬೆಂಗಳೂರಿನ ಜೆ.ಪಿ. ನಗರದಲ್ಲಿ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಂ, ಇಂಡಿಯಾಸ್ ಫಸ್ಟ್ ಇಂಟರಾಕ್ಟಿವ್ ಮ್ಯೂಸಿಕ್ ಮ್ಯೂಸಿಯಂ, ಅವರ್ಣನೀಯ ಅನುಭವ. ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಜೆ.ಪಿ. ನಗರದಲ್ಲಿ ಬ್ರಿಗೇಡ್ ಮಿಲಿಯಂನಲ್ಲಿ. ಇಂಟ್ರೊಡಕ್ಟರಿ ಥಿಯೇಟರ್ ಒಳಭಾಗದಲ್ಲಿ ಅನುಭವ. ಆಟೋದಲ್ಲಿ ಕುಳಿತುಕೊಂಡು ಸಂಗೀತವನ್ನು ಎಂಜಾಯ್ ಮಾಡೋದು. ಇಂಡಿ ರಾಕ್ ಮ್ಯೂಸಿಕ್ಕಿನ ಆರಂಭದ ದಿನಗಳು. ವಿಶ್ವ ಸಂಗೀತದ ಪ್ರವರ್ತಕರು ಪಂಡಿತ್ ರವಿಶಂಕರ್, ಜಕೀರ್ ಹುಸೇನ್, ವಿಕ್ಕು ವಿನಾಯಕಂ. ಅದ್ಭುತ ಸುಂದರ ಕಲಾಕೃತಿಗಳು. ಭಕ್ತಿ ಸಂಗೀತ ವಿಭಾಗಕ್ಕೆ ಪ್ರವೇಶ. ಭಕ್ತಿ ಚಳುವಳಿಗಳ ಭಕ್ತಿ ಸಂಗೀತದ ವಿಭಾಗ. ನೃತ್ಯ ಸಂಗೀತ ವಿಭಾಗ. ಇಲ್ಲಿರುವ ಹಲವು ಸಂಗೀತ ನಾಟಕಗಳಲ್ಲಿ ಪ್ರಹ್ಲಾದ ನಾಟಕ ಕೂಡ ಒಂದು. ಕರ್ನಾಟಕ ಸಂಗೀತದ ದಿಗ್ಗಜರು. ಇಲ್ಲಿ ಮೇಲ್ಗಡೆಯಿಂದ ಬಿಳಿ ಬಣ್ಣದ ಬಾಲ್ಗಳು ಬೀಳ್ತಾ ಹೋಗುತ್ತೆ. ಎರಡು ಬಿದ್ದಾಗ ಒಟ್ಟಿಗೆ ಒತ್ತಿದ್ರೆ ಆವಾಗ ಗ್ರೀನ್ ಕಲರ್ ಬರುತ್ತೆ ಮೇಲ್ಗಡೆ. ತಾಳಗಳು ಮೇಲ್ಗಡೆ ಒಂದು ಗ್ರೀನ್ ಬಂತು, ಧಿನ್ ಅನ್ನೋದು. ಎರಡು ಒಟ್ಟಿಗೆ ಒತ್ತಾ ಇದ್ರೆ ಈಗ ಧಿನ್ ಧಿನ್ ಒಟ್ಟಿಗೆ ಬಂತು, ಗ್ರೀನ್ ಬಂತು. ಹಾಗೆಯೇ ಧಿನ್ ಧಿನ್ ಧ ಎರಡು ಒಟ್ಟಿಗೆ ಒತ್ತಬೇಕು. ಅಲ್ಲಿ ಬೀಳ್ತಾ ಇರುವಾಗ ಒಟ್ಟಿಗೆ ಒತ್ತಬೇಕು. ಒಟ್ಟಿಗೆ ಒತ್ತಿದ್ರೆ ಅಲ್ಲಿ ನೀವು ಕೂಡ ಜೊತೆಗೆ ರಾಗ ಸೇರಿಸ್ಬೋದು. ಅಲ್ಲಿ ಮ್ಯೂಸಿಕ್ ಬರ್ತಾ ಇರುತ್ತೆ, ಅದಕ್ಕೆ ನೀವು ದನಿಗೂಡಿಸ್ಬೇಕು. ಇಲ್ಲಿ ಕರ್ನಾಟಕ ಕಚೇರಿನೇ ಕೇಳ್ಬೋದು. ನಿಮಗೆ ಯಾವ ಸಂಗೀತಗಾರರದು ಬೇಕೋ ವೋಕಲ್ ಬೇಕಾದ್ರೆ ವೋಕಲ್ ಕೇಳ್ಬೋದು. ಈಗ ಆಲಾಪನೆ ಕೇಳ್ತಾ ಇದೆ.
ಇನ್ಸ್ಟ್ರೂಮೆಂಟಲ್ ಬೇಕಾದ್ರೆ ಇನ್ಸ್ಟ್ರೂಮೆಂಟಲ್ ಹಾಕ್ಕೊಳ್ಬೋದು. ರಾಗ ಬದಲಾಯಿಸ್ಬೋದು, ತಾಳ ಬದಲಾಯಿಸ್ಬೋದು. ಅದಕ್ಕೆ ಬೇಕಾದ ಎಕ್ಸ್ಪ್ಲನೇಷನ್ ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಇಂಟ್ರಾಕ್ಟಿವ್ ಇದೆ. ಬೇರೆ ಬೇರೆ ಸಂಗೀತಗಾರರೆಲ್ಲ ಇಲ್ಲಿ ವಿವರಗಳಿದ್ದಾವೆ. ಯಾರ್ಯಾರಿಗೆ ಬೇಕೋ ಅದನ್ನಲ್ಲಿ ಪ್ರೆಸ್ ಮಾಡಿದರೆ, ಈಗ ಇಲ್ಲಿ ಬಾಲಮುರಳಿ ಕೃಷ್ಣ ಪ್ರೆಸ್ ಮಾಡಿದೆ. ಬಾಲಮುರಳಿ ಕೃಷ್ಣ ಅವರ ಕುರಿತಾಗಿ ಬರುತ್ತೆ. ಅವರ ಗುರುಸು, ಅವರ ಬರ್ತ್ ಪ್ಲೇಸ್, ಡಿಸೈಪಲ್ಸ್, ಕಂಪೋಸಿಷನ್ಸು, ಈ ಥರ ಎಲ್ಲ ಬರ್ತಾ ಹೋಗುತ್ತೆ. ತುಂಬ ಚೆನ್ನಾಗಿದೆ. ಈ ಎಲ್ಲ ಸಂಗೀತಗಾರದು ಬರುತ್ತೆ. ಇದು ಹಿಂದೂಸ್ತಾನಿ ಸಂಗೀತ ವಿಭಾಗ. ಯಾವ್ಯಾವ ರಾಗಗಳನ್ನು ಯಾವ್ಯಾವ ಸಮಯದಲ್ಲಿ ಹಾಡಬೇಕು ಅದರ ಕುರಿತಾಗಿ. ಹಿಂದೂಸ್ತಾನಿ ರಾಗಗಳಿಗೆ ಕಾಲನಿಯಮ. ಈ ಮಳೆಗೆ ಮೋಡ ಇದ್ದಾಗ, ಜೋರಾಗಿ ಮಾರುತ ಇದ್ದಾಗ, ಗಾಳಿ ಬೀಸಿದಾಗ ಅದಕ್ಕೆ ತಕ್ಕ ಹಾಗೆ ಸಂಗೀತ. ಖಯಾಲ್ ಸಂಗೀತ ಪ್ರಕಾರದ ದಿಗ್ಗಜರು. ಜನಪದ, ಜನಗಳ ಹಾಡು ವಿಭಾಗ. ಆಚರಣೆಯ ಹಾಡುಗಳು, ಅದರಲ್ಲಿ ಭೂತಕೋಲ ಕೂಡ ಒಂದು. ಮ್ಯೂಸಿಕ್ ಮೇಲೆ ಪೋರ್ಚುಗೀಸರ ಪ್ರಭಾವ ಹೇಗಿತ್ತು ಅಂತೇಳಿ ಅಂತ. ಆ ಪೋರ್ಚುಗೀಸ್ ಪ್ರಭಾವದ ಹಾಡುಗಳನ್ನು ಕೇಳ್ತಾ ಇರ್ಬೋದಲ್ಲಿ. ನೀವು ಬ್ಯಾಂಡ್ ಸೆಟ್ನ ಭಾಗವಾಗಬಹುದು. ಸಂಗೀತ ವಾದ್ಯಗಳ ಸೆಕ್ಷನ್. ತ್ರೀ ಇಡಿಯಟ್ಸ್. ಬಾಲ್ಯದ ಆಟಗಳು. ಈ ವಿಭಾಗದಲ್ಲಿ ಬೇರೆ ಬೇರೆ ಹಾಡುಗಳಿಗೆ ಏನೇನು ಹಿನ್ನೆಲೆ ಇತ್ತು ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇಲ್ಲಿ
ಬಂಗಾರದ ಮನುಷ್ಯ ಚಿತ್ರದಲ್ಲಿ ಭಾಳ ಬಂಗಾರ ನೀನು ಅದರಲ್ಲಿ ಏಕತಾರಿ ಬಳಸಿದ್ರ ಬಗ್ಗೆ ಅವರು ಹಿನ್ನೆಲೆ ಹೇಳ್ತಾ ಇದ್ದಾರೆ. ಲ್ಯಾಂಡ್ಮಾರ್ಕ್ಸ್, ಹಳೆಯ ಸಿನಿಮಾ ಜಗತ್ತಿನ ಪ್ರಸಿದ್ಧ ನಿರ್ದೇಶಕರು, ನಟರ ಚಿತ್ರಗಳು, ಅದರ ಭಾಗಗಳನ್ನು ಇಲ್ಲಿ ಒಳಗಡೆ ಚಿತ್ರ ನೋಡ್ಬೋದು, ಹಾಡುಗಳನ್ನು ಕೇಳ್ಬೋದು. ಒಳ್ಳೆಯ ಅನುಭವ. ಇದು 30ರಿಂದ 50ನೇ ವರ್ಷದವರೆಗೆ, 50ರಿಂದ 70ನೇ ವರ್ಷದವರೆಗೆ. ಇದು 1970ರಿಂದ 84ರವರೆಗೆ ಎಲ್ಲ ಬಾಲಿವುಡ್ ಚಿತ್ರದ ಲೆಜೆಂಡ್ಸ್. 85ರಿಂದ 2000 ಇಸ್ವಿಯವರೆಗೆ. ಅದಾದ ನಂತರ ಈಗ ನ್ಯೂ ಮಿಲೇನಿಯಂ 2000 ಇಸ್ವಿಯಿಂದ ನಂತರದ್ದು ಯಾರ್ಯಾರಿದ್ದಾರೆ ಫೇಮಸ್ಸು ಚಿತ್ರಗಳು ಇದ್ರ ಬಗ್ಗೆ. ಈಗ 1985ರಿಂದ 99 ಈ ಸಮಯದಲ್ಲಿ ತುಂಬ ಫೇಮಸ್ ಆದ ಚಿತ್ರಗಳು, ಪ್ರಸಿದ್ಧ ನಟರು, ನಿರ್ದೇಶಕರು, ಅವ್ರ ಕುರಿತಾಗಿ ಇಲ್ಲಿ ಮಾಹಿತಿ ಸಿಗುತ್ತೆ. ಹಾಗೆಯೇ ಇದರೊಳಗಡೆ ಆ ಚಿತ್ರಗಳನ್ನು ಕೂಡ ನೋಡ್ಬೋದು, ಆ ಹಾಡುಗಳ ಸೀಕ್ವೆನ್ಸ್ಗಳನ್ನು ನೋಡ್ಬೋದು. ಚೆನ್ನಾಗಿ ಅನ್ಸುತ್ತಲ್ಲ. ಗ್ರಾಮಫೋನ್ ವಿಭಾಗ ಅವಾಗೆಲ್ಲ ಇರಲಿಲ್ಲಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ಇದೆಲ್ಲ ಆಲ್ಬಮ್ಸ್ ಆವಾಗಿದ್ದು, ಆ ಹಳೆ ಕಾಲದ್ದು. ಸುಪ್ರಸಿದ್ಧ ಗಾಯಕರು, ಮಹಿಳಾ ಧ್ವನಿಮುದ್ರಕ ಯುಗದ ಆದ್ಯ ಪ್ರವರ್ತಕರು ಅಂಥೇಳಿ ಇಲ್ಲಿ ತೋರಿಸಿದ್ದಾರೆ, ಯಾರ್ಯಾರಿದ್ರು ಅಂಥೇಳಿ. ಬ್ಯಾಂಗ್ಳೂರು ನಾಗರತ್ನಮ್ಮ, ಜೋರಾಬಾಯಿ, ಧನ್ಕೋಟಿ ಅಮ್ಮಾಳ್, ಈ ಥರ. ಅವಾಗ ಹಿಂದೆ ದೇವದಾಸಿಯರನ್ನು ಕೂಡ ಈ ಸಂಗೀತ ಲೋಕದಲ್ಲಿ ತುಂಬಾ ಪ್ರಸಿದ್ಧವಾಗಿದ್ದರು ಅವರುಗಳು. ಆ ಹಾಡುಗಳನ್ನು ಇಲ್ಲಿ ಕೇಳ್ಬೋದು, ಎಂಜಾಯ್ ಮಾಡ್ಬೋದು. ನಲ್ಲಿ ಅಂದರೆ ಇದು 1920ಸ್ದು ರೇಡಿಯೋಗಳು ನೋಡಿ, ರೇಡಿಯೋ ಕಲೆಕ್ಷನ್ಗಳು ತುಂಬ ಚೆನ್ನಾಗಿ ಅನಿಸುತ್ತೆ. ಇದಪ್ಪ ಅದ್ಭುತವಾದ ಪ್ರಯತ್ನ ಈ ಇಂಡಿಯನ್ ಮ್ಯೂಸಿಕ್ ಮ್ಯೂಸಿಯಂ. 1980ರ ದಶಕದಲ್ಲಿ ಟಿ ವಿ ಯುಗ ಆರಂಭ ಆಯಿತು. ಅನಂತರ ಇಲ್ಲಿ ಈ 1970ರ ದಶಕದಲ್ಲಿ ಕ್ಯಾಸೆಟ್ಗಳು ಎಲ್ಲ ಕ್ಯಾಸೆಟ್ಗಳಿದ್ವು. ಬರ್ತಾ 2000 ಇಸ್ವಿ ಹೊತ್ತಿಗಾಗಲೇ ಕ್ಯಾಸೆಟ್ಗಳು ಮಾಯ ಆಗಿ ಎಲ್ಲ ಸಿ ಡಿಗಳು ಬರೋಕ್ಕೆ ಶುರುವಾದವು. ಹಾಡುಗಳ ರೆಕಾರ್ಡಿಂಗ್ ವಿಭಾಗ. ಈ ಹಾಡು ನಿಮ್ಮ ದನಿಯಲ್ಲಿ. ಭಾರತ ರತ್ನ ಪಂಡಿತ್ ಭೀಮ್ಸೇನ್ ಜೋಶಿ ಅವರ ನೆನಪು, ಪಂಡಿತ್ ಜಸ್ರಾಜ್ ರವರ ನೆನಪು, ಶಹನಾಯಿ ಮಾಂತ್ರಿಕ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ನೆನಪು, ಭಾರತ ರತ್ನ ವಿದುಷಿ MS ಸುಬ್ಬಲಕ್ಷ್ಮಿ ಅವರ ನೆನಪು, ಸಂಗೀತ ಲೋಕದ ಮುಂದಿನ ತಾರೆ ನೀವು. ಪ್ರಸಿದ್ಧ ಸಂಗೀತಗಾರರು, ವಾದ್ಯ ಸಂಗೀತದವರು, ಗಾಯಕರು. ಸಂಗೀತ ಲೋಕದ ಮರೆಯಬಾರದ ಕಣ್ಮಣಿಗಳು. ಇಲ್ಲಿ ವಿರಮಿಸಿ ಒಂದು ಫೋಟೋಗಾಗಿ. ನೀವೇ ಪಿಯಾನೋ ನುಡಿಸಿ ಆನಂದಿಸಿ. ಸಂಗೀತ ಚೆನ್ನಾಗಿ ಬರ್ತಾ ಇದೆ.
ಅಲ್ಲಿ ಹಿಂದ್ಗಡೆ ಹೇಗೂ ಪ್ಲೇ ಔಟ್ ಲೌಡ್ ಅಂತಾನೆ ಹಾಕಿದ್ದಾರೆ. ಇಲ್ಲಿ ಸಪ್ತ ಸ್ವರಗಳು ಬರ್ತಾ ಇರ್ತವೆ. ಕಣ್ಮುಚ್ಕೊಂಡು ಕೇಳು. ಇದು ಫ್ಲವರ್ ಗಾಂಗ್. ಇವು ಟ್ಯೂಬುಲಾರ್ ಬೆಲ್ಸ್. ಎಷ್ಟು ಜೋರಾಗಿ ಕೇಳಿಸುತ್ತಲ್ಲ. ಹಾಡುವ ಶಿಲೆಗಳು ಪರಮಾದ್ಭುತ. ಹಮ್ಮಿಂಗ್ ಸ್ಟೋನ್ ಸಮುದ್ರದ ಅಲೆಗಳ ಮೊರೆತ ಕೇಳಬಹುದು. ಬೆಂಗಳೂರಿನಲ್ಲಿ ಎ ಮಸ್ಟ್ ವಿಸಿಟ್ ಪ್ಲೇಸ್. ಎಂಜಾಯ್ ಮಾಡಲು ಇಡೀ ದಿನ ಬೇಕು. ವರ್ತ್ ಎವ್ರಿ ಪೈಸೆ ಪೇಯ್ಡ್.